ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತೀನಿ. ಸೊ ಯಾರ್ಯಾರೆಲ್ಲ ಅಗ್ನಿವೀರ್ ಎಕ್ಸಾಮ್ನ ಬರೆದು ಸ್ವಲ್ಪರಲ್ಲೇ ಮಿಸ್ ಆಗಿ ನಂದು ಆಗಿಲ್ಲ ಅನ್ನೋ ಕೊರಗಲಿದ್ರೆ ಅವ್ರಿಗೊಂದು ಸಂತೋಷದ ವಿಷಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಮಿ ಆರ್ಡಿನೆನ್ಸ್ ಕೋರ್ಸ್ ಅಂತ ಹೇಳಿ AOC, ಓಕೆ. AOCಯಲ್ಲಿ ನೇಮಕಾತಿಯನ್ನು ಮಾಡಿದರೆ ಒಟ್ಟು 2615 ಹುದ್ದೆಗಳು ಅಗ್ನಿವೀರ್ ಯೋಜನೆ ಅಡಿ ಎಲ್ಲ ಇದು, ಓಕೆ. ಅಗ್ನಿವೀರ್ ಯೋಜನೆ ಅಡಿಯಲ್ಲ, ಇದು ಪರ್ಮನೆಂಟ್ ಹುದ್ದೆ ಆಗಿರುತ್ತೆ. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ನೋಡೋದಾದರೆ 24 ಆಗಸ್ಟ್ 2026 ಮತ್ತು 23 ಸೆಪ್ಟೆಂಬರ್ 2026ರವರೆಗೆ. ಆಗಸ್ಟ್ 24ಕ್ಕೆ ಸ್ಟಾರ್ಟ್ ಆಗುತ್ತೆ, 23 ಸೆಪ್ಟೆಂಬರ್ 2026ಕ್ಕೆ ಏನಾಗುತ್ತೆ, ಅರ್ಜಿ ಕೊನೆಗೊಳ್ಳುತ್ತೆ. ಓಕೆ, ಇಲ್ಲಿ ಅತ್ಯಂತ ಪ್ರಮುಖ ಮಾಹಿತಿಯನ್ನು ನೋಡೋದಾದರೆ ಈ ನೇಮಕಾತಿ ಕಾಯಂ ಸರ್ಕಾರಿ ಉದ್ಯೋಗವಾಗಿದೆ ಅಂತಂದರೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಆಗಿರುತ್ತೆ. ಇದು ಅಗ್ನಿವೀರ್ ಯೋಜನೆ ಅಡಿಯಲ್ಲ, ನೇರ ಮತ್ತು ಪೂರ್ಣಾವಧಿ ಸೇವೆ ನೇಮಕಾತಿ ಆಗೈತಿ. ಓಕೆ, ಅಂತಂದರೆ ನಿಮ್ಮನ್ನು 4 ವರ್ಷ ಆದಮೇಲೆ ನಿಮ್ಮನ್ನು ಹೊರಗಡೆ ಕಳಿಸಲ್ಲ, ಆಯಿತಾ. ಪರ್ಮನೆಂಟ್ ಜಾಬ್ ಆಗಿರುತ್ತೆ. ಓಕೆ, ರಿಟೈರ್ಮೆಂಟ್ ಆಗೋವರೆಗೂ ನಿಮಗೆ ಇಲ್ಲಿ ಜಾಬ್ ಖಚಿತವಾಗಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದಾತಂದರೆ ಒಟ್ಟು ಹುದ್ದೆಗಳು. ಫಸ್ಟು ಒಂದು ನಿಮಿಷ ಬ್ರಷ್ ಹಾಕೋತೀನಿ. ಒಟ್ಟು ಹುದ್ದೆಗಳು 2615 ಹುದ್ದೆಗಳು. ಅರ್ಜಿ ದಿನಾಂಕ 24 ಆಗಸ್ಟಿಗೆ ಸ್ಟಾರ್ಟ್ ಆಗಿ 23 ಸೆಪ್ಟೆಂಬರ್ ಇರುತ್ತೆ, ಮುಗಿಯುತ್ತೆ 2026ಕ್ಕೆ. ವಯೋಮಿತಿಯನ್ನು ನೋಡೋದಾತಂದರೆ 18ರಿಂದ 25 ವರ್ಷ. ವಿದ್ಯಾರ್ಹತೆ 10th 12th ಮತ್ತು ಡಿಗ್ರಿ ಮೇಲೆ ಇಲ್ಲಿ ಆಯಾ ವೇಕೆನ್ಸಿನ ಕೊಟ್ಟಿದ್ದಾರೆ. 10th ಮೇಲೆ ಈ ವೇಕೆನ್ಸಿ, 12th ಮೇಲೆ ಈ ವೇಕೆನ್ಸಿ, ಡಿಗ್ರಿ ಮೇಲೆ ಈ ವೇಕೆನ್ಸಿ ಅಂತ. ಅವು ಅಂತ ಆಮೇಲೆ ನೋಡೋಣ. ಫಸ್ಟ್ ಹುದ್ದೆಗಳ ವಿವರ ಹಾಗೂ ವಿದ್ಯಾರ್ಹತೆನ ನೋಡೋಣ. ವೇಕೆನ್ಸಿ ಬ್ರೇಕ್ ಡೌನ್ ಆ್ಯಂಡ್ ಕ್ವಾಲಿಫಿಕೇಷನ್. ಓಕೆ, ಫಸ್ಟಿಗೆ ಬರುವಂಥದ್ದು ಟ್ರೇಡ್ಸ್ಮ್ಯಾನ್ ಮೇಟ್. ಟ್ರೇಡ್ಸ್ಮ್ಯಾನ್ ಮೇಟಲ್ಲಿ ಟೋಟಲಾಗಿ ಎಷ್ಟು 1785 ಹುದ್ದೆಗಳಿದೆ. ಇದಕ್ಕೆ ಏನಾಗಿರಬೇಕಪ್ಪ ಅಂತಂದರೆ SSLC ಪಾಸ್ ಆಗಿರಬೇಕು. ಓಕೆ, 10ನೇ ತರಗತಿಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು. ನೆಕ್ಸ್ಟು ಬರುವಂಥದ್ದು ಫೈರ್ಮ್ಯಾನ್ 520 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಇದರಲ್ಲೂ ಕೂಡ 10ನೇ ತರಗತಿ ಪಾಸ್ ಆಗಿರಬೇಕು. ನೆಕ್ಸ್ಟು MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಬರುತ್ತೆ. 142 ಹುದ್ದೆಗಳು. 10ನೇ ತರಗತಿ ಉತ್ತೀರ್ಣರಾಗಿರಬೇಕು, ಏನು SSLC ಪಾಸ್ ಆಗಿರಬೇಕು. ಮತ್ತು ಇನ್ನೊಂದು ಬರುತ್ತೆ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ ಅಂಥೇಳಿ. ಇಲ್ಲಿ PUC ಉತ್ತೀರ್ಣರಾಗಿರಬೇಕು ಮತ್ತು ಇಲ್ಲಿ ಟೈಪಿಂಗ್ ಕೌಶಲ್ಯನ ಹೊಂದಿರಬೇಕಾಗತ್ತೆ. ನೆಕ್ಸ್ಟ್ ಬರುವಂಥದ್ದು ಮೆಟೀರಿಯಲ್ ಅಸಿಸ್ಟೆಂಟ್. ಟೋಟಲ್ಲು 50 ಪೋಸ್ಟ್ಗಳು. ಟೋಟಲ್ 50 ಪೋಸ್ಟ್ಗಳು. ಇದಕ್ಕೆ ವಿದ್ಯಾರ್ಹತೆ ಏನಾಗಿರಬೇಕಪ್ಪ ಅಂತಂದರೆ ಯಾವುದೇ ಪದವಿ ಅಥವಾ ಡಿಪ್ಲೊಮೊ, ಅಂತಂದರೆ ಬ್ಯಾಚುಲರ್ಸ್ ಆಫ್ ಡಿಗ್ರಿ. ಯಾವುದೇ ಡಿಗ್ರಿ BA BCom BSc ಯಾವುದೇ ಆಗಿರಲಿ. ಡಿಗ್ರಿ ನಿಮ್ಮದು ಕಂಪ್ಲೀಟ್ ಆಗಿತ್ತಪ್ಪ ಅಂತಂದರೆ ಮೆಟೀರಿಯಲ್ ಅಸಿಸ್ಟೆಂಟ್ಗೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಪ್ರಮುಖ ದಿನಾಂಕಗಳು ಮತ್ತು ವಯೋಮಿತಿನ ನೋಡೋದಾದರೆ ಯಾವ ರೀತಿ ಇದೆ ಅಂತಂದರೆ, ಪ್ರಶ್ನೆದು ಅರ್ಜಿ ಪ್ರಾರಂಭ ದಿನಾಂಕ 24 ಆಗಸ್ಟ್ 2026. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23 ಸೆಪ್ಟೆಂಬರ್ 2026. ಓಕೆ, ಸಾಮಾನ್ಯ ವಯೋಮಿತಿ 18ರಿಂದ 25 ವರ್ಷಗಳು ಸಾಮಾನ್ಯ ಅಭ್ಯರ್ಥಿಗಳಿಗೆ. ಓಕೆ, ವಯೋಮಿತಿ ಸಡಿಲಿಕೆ ನೋಡೋದಾದರೆ OBC ಅಭ್ಯರ್ಥಿಗಳಿಗೆ 27 ವರ್ಷದವರೆಗೆ ನಡೆಯುತ್ತೆ ಮತ್ತು SC ST ಅಭ್ಯರ್ಥಿಗಳಿಗೆ ನಿಯಮಾನುಸಾರ ಸಡಿಲಿಕೆ ಕೊಡ್ತಾರೆ. ಅಂತಂದರೆ 5 ವರ್ಷದ ತನಕ ಅಥವಾ 3 ವರ್ಷ ಈ ರೀತಿ ಕೊಡ್ತಾರೆ. ನೆಕ್ಸ್ಟು ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಹಂತ 1 ಲಿಖಿತ ಪರೀಕ್ಷೆ, ಆಫ್ಲೈನ್ ರೈಟನ್ ಎಕ್ಸಾಮ್ ಇರುತ್ತೆ. ಇದು CBT ಟೆಸ್ಟ್ ಇರಲ್ಲ. ಓಕೆ, ಇದು CBT ಇರಲ್ಲ, ಆಯಿತಾ. ಜಸ್ಟು ನೀವು OMR ಮೇಲೆ ಟಿಕ್ ಮಾಡೋದಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಹಂತ 2 ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಓಕೆ, ಫಸ್ಟು 6.5 ನಿಮಿಷಗಳಲ್ಲಿ ನೀವು 16 ಮೀಟರ್ ಓಟವನ್ನು ಪೂರ್ಣಗೊಳಿಸಬೇಕು ಟ್ರೇಡ್ಸ್ಮ್ಯಾನ್ ಮತ್ತು ಫೈರ್ಮನ್ ಹುದ್ದೆಗಳಿಗೆ. ಇದು ಯಾವುದಕ್ಕಪ್ಪ ಅಂತಂದರೆ ಟ್ರೇಡ್ಸ್ಮ್ಯಾನ್ ಮತ್ತು ಫೈರ್ಮನ್ ಹುದ್ದೆಗಳಿಗೆ ಏನು ಮಾಡಬೇಕು, 6.5 ನಿಮಿಷದಲ್ಲಿ ನೀವೇನು ಮಾಡಬೇಕು, 1600 ಮೀಟರ್ ಓಟವನ್ನು
ಕಂಪ್ಲೀಟ್ ಮಾಡಬೇಕು ಆಯಿತಾ. ಸೊ ನೆಕ್ಸ್ಟು ಹಂತ 3 ಕೌಶಲ್ಯ ಪರೀಕ್ಷೆ ಅಂದರೆ ಸ್ಕಿಲ್ ಟೆಸ್ಟ್. ಸೊ ಜೂನಿಯರ್ ಆಫೀಸ್ ಅಸಿಸ್ಟೆಂಟ್ JOA ಅಂತ ಬರುತ್ತಲ್ಲ, ಸೊ ಹುದ್ದೆಗೆ ಕಂಪ್ಯೂಟರ್ ಟೈಪಿಂಗ್ ಕೌಶಲ್ಯ ಪರೀಕ್ಷೆ ಇರ್ತೈತಿ. ಸೊ ಕೌಶಲ್ಯ ತರಬೇತಿ ಅಂತ ಪರೀಕ್ಷೆ ಅಂತ ಹೇಳಿದ್ನಲ್ಲ ಆಗಲೇ. ಸೊ JOA ಈ ಹುದ್ದೆಗೆ ಮಾತ್ರ ಸೊ ಸ್ಕಿಲ್ ಟೆಸ್ಟ್ ಇರುತ್ತೆ. ಸೊ ಹಂತ 4 ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ವೈದ್ಯಕೀಯ ತಪಾಸಣೆ, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತು ಮೆಡಿಕಲ್ ಎಕ್ಸಾಮ್. ಸೊ ಅಂತಿಮವಾಗಿ ದಾಖಲೆ ಪರಿಶೀಲನೆ ಮತ್ತು ವೈದ್ಯಕೀಯ ತಪಾಸಣೆ ನಡೆಸಲಾಗ್ತೈತಿ. ಓಕೆ, ನೆಕ್ಸ್ಟು ಲಿಖಿತ ಪರೀಕ್ಷಾ ಮಾದರಿ ಮತ್ತು ಪಠ್ಯಕ್ರಮವನ್ನು ನೋಡೋದಾದರೆ ಪರೀಕ್ಷೆಗೆ ಎಷ್ಟಿರ್ತಪ್ಪ ಅಂತಂದರೆ ಟೋಟಲಾಗಿ 100 ಅಂಕಗಳಲ್ಲಿ ನಡೆಯಲಿದ್ದು 100 ಪ್ರಶ್ನೆಗಳಿರ್ತಾವೆ. ಓಕೆ, ಸೊ ಸಾಮಾನ್ಯ ಬುದ್ಧಿಮತ್ತೆ ಮತ್ತು ತಾರ್ಕಿಕತೆ, ಜನರಲ್ ಇಂಟೆಲಿಜೆನ್ಸಿ ಆ್ಯಂಡ್ ರೀಸನಿಂಗ್. ಸೊ 25 ಪ್ರಶ್ನೆಗಳು, ಅಂಕಗಳು 25. ಸೊ ನೆಕ್ಸ್ಟು ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆಗಳು, ಜನರಲ್ ಅವೇರ್ನೆಸ್ಗೆ 25 ಪ್ರಶ್ನೆಗಳು ಮತ್ತು 25 ಅಂಕಗಳನ್ನು ಒಳಗೊಂಡಿರ್ತೈತಿ. ಸೊ ನೆಕ್ಸ್ಟು ಸಂಖ್ಯಾತ್ಮಕ ಸಾಮರ್ಥ್ಯ ಅಥವಾ ಗಣಿತ, ನ್ಯೂಮರಿಕಲ್ ಆ್ಯಪ್ಟಿಟ್ಯೂಡ್ ಅಂತ ಬರ್ತೈತಿ. ಸೊ 25 ಪ್ರಶ್ನೆಗಳು 25 ಅಂಕಗಳಿರುತ್ತೆ. ಸೊ ಇಂಗ್ಲೀಷ್ ಭಾಷೆ, ಸೊ 25 ಪ್ರಶ್ನೆಗಳು 25 ಅಂಕಗಳಿಗೆ ಇರುತ್ತೆ. ಸೊ ಟೋಟಲ್ 100 ಪ್ರಶ್ನೆಗಳು 100 ಅಂಕಗಳಿರುತ್ತೆ. ಸೊ ನೋಡಿ, ಚೆನ್ನಾಗಿ ಸ್ಟಡಿ ಮಾಡಿ ಆಯಿತಾ. ಸೊ ಯೂಟ್ಯೂಬ್ ವಿಡಿಯೋ ಮತ್ತು ಮಾಡಲು ಪಾಯಿಂಟ್ಗಳು. ಓಕೆ, ಸೊ ಇದಿರಲಿ. ಸೊ ಇದು ನಂದು, ಸೊ ನಾನು ಜಾಸ್ತಿ ಹಾಕ್ಕೊಂಡಿರ್ತೀನಿ ಅದನ್ನು. ಸೊ ಇರಲಿ. ಸೊ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕೋಬೇಕಂತಿದ್ರಲ್ಲ, ಸೊ ನೋಡಿ ಅಪ್ಲಿಕೇಶನ್ ಹಾಕ್ಕೊಳ್ಳಿ, ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಯಾಕಪ್ಪ ಅಂತಂದರೆ ಸೊ ಇಲ್ಲಿ ನಿಮ್ದು ಏನಾಗಿರುತ್ತೆ, ಈಗ ಆಲ್ರೆಡಿ ಆರ್ಮಿ ಅಗ್ನಿವೀರಲ್ಲಿ ಏನಾಗಿರುತ್ತೆ, ನೀವು ಸ್ವಲ್ಪ ಫೇಲ್ ಆಗಿದ್ದೀರಾ. ಓಕೆ, ನೀವು ಫೇಲ್ ಆಗಿಲ್ಲ, ಕುಸಿದೋಗಿಲ್ಲ ಆಯಿತಾ. ಸೊ ಏಜ್ ಏನಾದರೂ ಕಂಪ್ಲೀಟ್ ಆಗಿದ್ದರೆ ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ಆರ್ಮಿಯಲ್ಲಿ ನೀವು ಕೆಲಸ ಮಾಡ್ಬೋದು ಆಯಿತಾ. ಸೊ ಆರ್ಮಿ ಸೇರ್ಬೇಕನ್ನೋರಿಗೆ ಇದೊಂದು ಒಳ್ಳೆಯ ಅವಕಾಶ. ಆರ್ಮಿ ಸೇರ್ಬೇಕನ್ನೋರಿಗೆ ಏನದು ಒಳ್ಳೆಯ ಒಂದು ಅವಕಾಶ ಐತಿ. ಸೊ ಇದನ್ನ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಸೊ ಎಕ್ಸಾಮು ಈಸಿ ವೇ ಇರುತ್ತೆ. ಸೊ ಈಸಿ ಅಂದರೂ ಸ್ವಲ್ಪ ಟಫ್ ಇರುತ್ತೆ. ಸೊ ನೋಡಿಕೊಂಡು ಸ್ಟಡಿ ಮಾಡಿ ಆಯಿತಾ. ಸೊ ಈಸಿ ಇರುತ್ತೆ. ಸೊ ಈಜಿನ ನೀವು ಮಾಡ್ಕೊಳ್ಬೇಕು, ಟಫ್ ಇದ್ದರೂ ಕೂಡ ನೀವು ಈಜಿನ ಮಾಡ್ಕೊಳ್ಳಿ. ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಿ. ಸೊ ಆಗಸ್ಟ್ 24ಕ್ಕೆ ಸ್ಟಾರ್ಟ್ ಆಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ನೋಡಿಕೊಂಡು, ಸೊ ಆಧಾರ್ ಕಾರ್ಡು, SSLC ಮಾರ್ಕ್ಸ್ ಕಾರ್ಡು, ಫೋಟೋ, ಕಾಸ್ಟ್ ಇನ್ಕಮ್ಮು ಮತ್ತು OBC ಸರ್ಟಿಫಿಕೇಟು. ಸೊ ಇದನ್ನೆಲ್ಲ ನೀವು ತೆಗೆದಿಟ್ಕೊಳ್ಳಿ ಆಯಿತಾ. ಸೊ ನೀವು ಮತ್ತೆ ಏನೇನಾದರೂ ಡಾಕ್ಯುಮೆಂಟ್ಸ್ ಬೇಕಾದರೆ ಸೊ ನಾನು ಹೇಳ್ತೀನಿ. ಸೊ ಓಕೆ, ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ ಎಸ್ ಅಂತ ಕಾಮೆಂಟ್ ಮಾಡಿ ಆಯಿತಾ. ಸೊ ಎಷ್ಟು ಜನ ಕಾಯ್ತಾ ಇದ್ರಿ ಈ ಪೋಸ್ಟ್ಗೆ. ಸೊ ನೋಡಿ, ಸೊ ಆರ್ಮಿಯಲ್ಲಿ ಸೊ ಈಗ ಅಗ್ನಿವೀರ್ ಹೋದರೂ ಕೂಡ ಏನಾಗುತ್ತೆ, ಸೊ 4 ವರ್ಷ ಆದಮೇಲೆ ಸೊ ಒಂದು ಹೊರಗಡೆ ಕಳಿಸ್ತಾರೆ. ಸೊ ಅವಾಗ ಏನೋ ಒಂಥರ ಫೀಲ್ ಆಗಿರುತ್ತೆ ನಿಮಗೆ. ಓಕೆ, ಅದು ಅಗ್ನಿವೀರ್ದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಆದರೆ ಇಲ್ಲಿ AOCಯಲ್ಲಿ ಏನು ಮಾಡಿದರೆ, ಸೊ ನಿಮಗೆ ಪರ್ಮನೆಂಟ್ ಜಾಬ್ನ ನಿಮಗಾಗಿ ಇಲ್ಲಿ ಇಟ್ಟಿದ್ದಾರೆ. ಸೊ ದಯವಿಟ್ಟು ಯಾರೂ ಇದನ್ನು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಆದಷ್ಟು ಅಪ್ಲಿಕೇಶನ್ ಜಾಸ್ತಿ ಹಾಕ್ಕೊಳ್ಳಿ. ಸೊ ಯಾಕಂತಂದರೆ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ ಇದು. ಸೊ ಅದಕ್ಕೆ ನಾನು ಇದನ್ನು ಮೊದಲು ಹೇಳಬೇಕಂತ ವಿಡಿಯೋ ಮಾಡಿದ್ದೆ. ಸೊ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಇನ್ನೂ ಲೇಟ್ ಇದೆ. ಸೊ ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣ ನಾನೇನು ಮಾಡ್ತೀನಿ, ಸೊ ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಪ್ಪ ಅಂತಂದರೆ ಸೊ ಮುಂಚಿತವಾಗಿ ವಿಡಿಯೋ ಮಾಡಿ ಹಾಕಿದರೆ ಒಂದು ನಿಮ್ಗೆ ಖುಷಿ ಇರುತ್ತೆ. ಸೊ ಓದೋಕ್ಕೆ ಈಗಲಿಂದನೇ ಸ್ಟಾರ್ಟ್ ಮಾಡಿ. ಸೊ ಅಪ್ಲಿಕೇಶನ್ ಹಾಕಿ ಓದ್ತೀನಂದರೆ ತುಂಬ ದಡ್ಡರಾಗ್ತೀರ, ಅದಕ್ಕೆ ಹೇಳೋದು. ಸೊ ಗೆಲ್ಲುವವನ ಹಠ ಗುರಿ ಮುಟ್ಟುವ ತನಕ ಇರಬೇಕು. ಸೊ ಸಡನ್ಲಿ ನೀವು ಅಪ್ಲಿಕೇಶನ್ ಹಾಕಿ ನಾನು ಓದ್ತೀನಿ ಪಾಸ್ ಆಗ್ತೀನಿ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು, ಯಾಕಂದರೆ ಫೇಲ್ವರನ್ನು ಕಾಣ್ಬೋದಾಗುತ್ತೆ. ಸೊ ಅದಕ್ಕೆ ಏನು ಮಾಡಿ, ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆನೇ ಓದೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ಸೊ ನಾನು ಸಿಲೆಬಸ್ಸು ಕೂಡ ಆಲ್ರೆಡಿ ಹೇಳಿದ್ದೀನಿ. ಸೊ ಸಿಲೆಬಸ್ ಯಾವ ರೀತಿ ಇದೆ, ಸೊ ಎಷ್ಟು ಅಂಕಗಳಿದೆ, ಸೊ ಎಲ್ಲನೂ ಡೀಟೇಲಾಗಿ ಹೇಳಿದ್ದೀನಿ. ಸೊ ದಯವಿಟ್ಟು ಚೆನ್ನಾಗಿ ಸ್ಟಡಿ ಮಾಡಿ ಜಾಬ್ ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.